ಈಗ 22ನೇ ಶ್ಲೋಕ ಪಾಪ ವಿಮೋಚನ ಸ್ತೋತ್ರದ್ದು. ರಮಯಾಪ್ಯಗಣಯ್ಯ ವಸ್ತು ಜಾತಂ ದ್ವಿವಿಧಂ ಪ್ರಾಹುರಮಂದ ಬುದ್ಧಿಭಾಜಃ ತವ ಸದ್ಗುಣ ಜಾತಮೇಕಮನ್ಯನ್ಮಮ ದುರ್ವಾರ ದುರಂತ ಪಾಪ ಜಾತಂ. ಇದು ತುಂಬಾ ಸೊಗಸಾಗಿ ಹೇಳ್ತಾ ಇದ್ದಾರೆ. ತುಂಬಾ ಅದ್ಭುತವಾದ ಆಲಂಕಾರಿಕವಾದಂತಹ ಮಾತಿದು. ಏನು? ಲಕ್ಷ್ಮೀದೇವಿಗೆ ಎಣಸಲಿಕ್ಕೆ ಆಗದೇ ಇರುವಂತಹ ವಸ್ತು ಒಂದಿದೆ. ಇದು ಪ್ರಸಿದ್ಧ. ಭಗವಂತನಲ್ಲಿರುವಂತಹ ಅನಂತ ಗುಣಗಳ ಸಮುದಾಯ ಏನಿದೆಯೋ ಇದು ಅಪರಿಮಿತವಾದದ್ದು. ಇದಕ್ಕೊಂದು ಲಿಮಿಟ್ ಇಲ್ಲ. ಅನ್ಲಿಮಿಟೆಡ್ ಅಂತ ಎಂತ ಹೇಳ್ತೇವೋ ಆ ಥರದ್ದು ಅಪರಿಮಿತವಾದಂತಹ ಗುಣಗಳ ಸಮುದಾಯ. ಇದು ಒಂದು ನಮ್ಮೆಲ್ಲರಿಗೆ ಪ್ರಸಿದ್ಧವಾದದ್ದು. ವಿಜೇಂದ್ರ ತೀರ್ಥರು ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಎರಡನ್ನ ಲಕ್ಷ್ಮೀ ದೇವಿಯಿಂದ ಎಣಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾವ ಎರಡನ್ನು ಎಣಿಸ್ಲಿಕ್ಕೆ ಆಗೋದಿಲ್ಲ? ಒಂದು ಭಗವಂತನ ಅಪರಿಮಿತವಾದಂತಹ ಗುಣಗಳಾದರೆ, ಇನ್ನೊಂದು ನಾನು ಮಾಡಿರುವಂತಹ ಪಾಪಗಳ ಸಮುದಾಯ. ಅಂದ್ರೆ ನಾ ಎಷ್ಟು ಪಾಪಗಳನ್ನು ಮಾಡಿದ್ದೇನೆ ಅಂತ ಹೇಳಿಕೊಳ್ಳುವ ಬಗೆ ಇದು. ಜಗತ್ತಿನಲ್ಲಿ ಅಪರಿಮಿತವಾದಂತಹ ಗುಣಗಳು, ಲಕ್ಷ್ಮೀದೇವಿಯು ಪರಮಾತ್ಮನ ಗುಣಗಳನ್ನ ಎಣಿಸ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಶಾಸ್ತ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ನೀವು ಕೇಳಿರ್ತೀರಿ. ಅದು ಪ್ರಸಿದ್ಧ. ಆದ್ರದು ಒಂದೇ ಅಲ್ಲ, ಲಕ್ಷ್ಮೀದೇವಿಗೆ ಎಣಿಸ್ಲಿಕ್ಕೆ ಆಗದೆ ಇರುವ ಇನ್ನೊಂದು ಇದೆ. ಏನು ಅಂತ ನಾನು ಮಾಡಿರುವ ಪಾಪಗಳು, ಎಷ್ಟು ಪಾಪ ಮಾಡಿದ್ದೇವೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ರಮಯಾಪಿ ಲಕ್ಷ್ಮೀದೇವಿಯಿಂದಲೂ ಅಗಣಯ್ಯ ಎಣಿಸಲು ಅಶಕ್ಯವಾದ, ಗಣಿತವನ್ನು ಮಾಡಲು ಬರದಂತಹ ವಸ್ತುಜಾತಂ ವಸ್ತುಗಳನ್ನ ಎರಡು ಅಂತ ಹೇಳಿದ್ದಾರೆ. ವಸ್ತುಜಾತಂ ವಸ್ತುಗಳ ಸಮುದಾಯ ಎಷ್ಟಿದೆ? ದ್ವಿವಿಧಂ ಎರಡು ವಿಧವಾಗಿದೆ. ಯಾವ್ದು ಆ ಎರಡು ವಿಧಗಳು? ದ್ವಿವಿಧಂ ಪ್ರಾಹು ಎರಡು ಇದೆ ಅಂತ ಹೇಳಿದ್ದಾರೆ. ಯಾರು ಹೇಳಿದ್ದಾರೆ? ಅಮಂದ ಬುದ್ಧಿಭಾಜಃ. ಬಹಳ ಜ್ಞಾನಿಗಳು ಯಾರಿದ್ದಾರೋ ಅವರೇ ಹೇಳಿದ್ದಾರೆ. ಸುಮ್ನೆ ರೋಡಲ್ಲಿ ಕುತ್ಕೊಂಡು ಯಾರೋ ಮಾತನಾಡುವವರು ಹಾದಿ ಬೀದಿಯಲ್ಲಿ ಮಾತನಾಡಿರೋದಲ್ಲ. ಲಕ್ಷ್ಮೀದೇವಿಗೂ ಎಣಸಲಿಕ್ಕೆ ಆಗದೇ ಇರೋದು ಎರಡು ಅಂತ ಹೇಳಿದ್ದಾರೆ. ರಮಯಾಪಿ ಲಕ್ಷ್ಮೀದೇವಿಯಿಂದಲೂ ಅಗಣಯ್ಯ ಎಣಿಸಲು ಅಶಕ್ಯವಾದ ವಸ್ತುಜಾತಂ ವಸ್ತುಗಳು ದ್ವಿವಿಧಂ ಪ್ರಾಹು ಎರಡಿದೆ ಅಂತ ಹೇಳಿದ್ದಾರೆ. ಯಾರು? ಅಮಂದ ಬುದ್ಧಿಭಾಜಃ. ಪೂರ್ಣ ಜ್ಞಾನವುಳ್ಳಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೋ ಜಗತ್ತಿನಲ್ಲಿ ಅವರೇ ಹೇಳ್ತಾ ಇದ್ದಾರೆ ಎರಡಿವೆ. ಲಕ್ಷ್ಮಿಗೂ ಎಣಿಸ್ಲಿಕ್ಕೆ ಆಗದೆ ಇರುವ ವಿಷಯಗಳು ಎರಡಿದೆ ಅಂತ ಹೇಳಿದ್ದಾರೆ. ಯಾವ್ಯಾವ್ದು? ಅದನ್ನ ಹೇಳ್ತಾ ಇದ್ದಾರೆ. ತವ ಸದ್ಗುಣ ಜಾತಂ ಏಕಂ. ಒಂದ್ ಯಾವ್ದು ಅಂತಂದ್ರೆ ತವ ಸದ್ಗುಣ ಜಾತಂ, ನಿನ್ನಲ್ಲಿರುವ ಸದ್ಗುಣಗಳು ಒಂದು. ಆ ವಸ್ತು, ಎರಡು ವಸ್ತುಗಳಲ್ಲಿ ಒಂದ್ ಯಾವ್ದು ಅಂತಂದ್ರೆ ನಿನ್ನಲ್ಲಿರುವಂತಹ ಸದ್ಗುಣಗಳು. ಇದನ್ನ ಯಾರಿಗೂ ಎಣಿಸ್ಲಿಕ್ಕೆ ಆಗೋದಿಲ್ಲ. ಅನ್ಯನ್ ಮಮ, ಇನ್ನೊಂದ್ ಯಾವ್ದು? ಮಮ ದುರ್ವಾರ ದುರಂತ ಪಾಪ ಜಾತಂ. ಅನಂತವಾದಂತಹ ಎಣಿಸಲಿಕ್ಕಾಗದೇ ಇರುವಂತಹ ನನ್ನ ಪಾಪಗಳ ಸಮುದಾಯ ಎರಡನೆಯದ್ದು. ಅಷ್ಟು ಪಾಪಗಳನ್ನ ನಾನು ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅನ್ಯತ ಮತ್ತೊಂದು ದುರ್ವಾರ, ಯಾರಿಂದಲೂ ತಡೆಯಲಿಕ್ಕೆ ಅಸಾಧ್ಯವಾದ, ದುರಂತ ಬಹಳ ಕಷ್ಟವನ್ನುಂಟು ಮಾಡುವ, ಮಮ ನನ್ನ ಪಾಪ ಜಾತಂ ಪಾಪಗಳ ಸಮುದಾಯ. ಈ ಎರಡನ್ನ ಯಾರಿಗೂ ಲಕ್ಷ್ಮೀದೇವಿಗೂ ಎಣಿಸ್ಲಿಕ್ಕೆ ಆಗೋದಿಲ್ಲ. ಒಂದು ಭಗವಂತನ ಗುಣಗಳನ್ನ, ಇನ್ನೊಂದು ನಾನು ಮಾಡಿದ ಪಾಪಗಳನ್ನ. ರಮಯಾಪ್ಯಗಣಯ್ಯ ವಸ್ತು ಜಾತಂ ದ್ವಿಧಂ ಪ್ರಾಹುರಮಂದ ಬುದ್ಧಿಭಾಜಃ ತವ ಸದ್ಗುಣ ನಾಮ ಜಾತಮೇಕಂ
ತವ ಸದ್ಗುಣ ಜಾತಮೇಕಮನ್ಯನ್ ಮಮ ದುರ್ವಾರ ದುರಂತ ಪಾಪ ಜಾತಂ. ಇಷ್ಟೆಲ್ಲ ಕೇಳಿ ಅತಿ ಸೌಖ್ಯ ಕರಾಣ್ಯಲಂ ಪರಸ್ತಾತ್ ನಹಿ ಕಿಂಚಿತ್ ಶ್ರಮ ಸಾಧ್ಯ ಸಾಧನಾನಿ ಶ್ರಮ ಭೀರುರಹಂ ತ್ಯಜನ್ ಪರತ್ರಾಮಿತ ಭೋಗಾನುಭವೀ ಕಥಂ ಭವಾಮಿ. ಅತಿ ಸೌಖ್ಯ ಕರಾಣಿ ಅಲಂ ಪರಸ್ತಾತ್. ಪರಸ್ತಾತ್ ಅಂತಂದ್ ಹೇಳಿದ್ರೆ ಪರಲೋಕದಲ್ಲಿ ಅತಿ ಸೌಖ್ಯಕರಾಣಿ, ಬಹಳ ಸಂತೋಷವನ್ನು ತಂದು ಕೊಡುವಂತಹದ್ದು ಅಂತ ಪ್ರಸಿದ್ಧವಾಗಿವೆ. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಕೂಡ ಅಲಂ ಅತಿ ಸೌಖ್ಯಕರಾಣಿ, ಬಹಳ ಸುಖವನ್ನುಂಟು ಮಾಡುವಂತಹದ್ದು. ಯಾವುದು ಕೂಡ ಶ್ರಮ ಸಾಧ್ಯ ಸಾಧನಾನಿ ನಹಿ, ಬಹಳ ಪ್ರಯತ್ನ ಪಟ್ಟು ಮಾಡಬೇಕು ಅಂತೇನಿಲ್ಲ. ಜೀವನ ಮಾಡಬೇಕಾದ್ರೆ ಭಗವಂತನಿಗೆ ಅರ್ಪಿತವಾಗಲಿ ಅಂತ ಅವುಗಳನ್ನು ಯೋಚನೆ ಮಾಡ್ತಾ ಮಾಡಿಬಿಟ್ವೆ ಅಂತಂದು ಹೇಳಿದ್ರೆ ಅದರಿಂದ ಮಹತ್ತಮವಾದಂತಹ ಪುಣ್ಯ ಸಿಕ್ಕಿಬಿಡತ್ತೆ. ಕಿಂಚಿತ್ ಶ್ರಮ ಸಾಧ್ಯ ಸಾಧನಾನಿ ನಹಿ, ಬಹಳ ಪ್ರಯತ್ನ ಪಡಬೇಕು, ಪ್ರಯತ್ನ ಪಟ್ಟು ಮಾಡಬೇಕು ಅನ್ನುವಂತಹದ್ದು ಇಲ್ಲ. ಆದ್ರೆ ಶ್ರಮಭೀರುರಹಂ ತ್ಯಜನ್, ಅಯ್ಯೋ ಇದನ್ನ ಮಾಡ್ಬಿಟ್ರೆ ಎಲ್ಲಿ ಆಯಾಸವಾಗಿ ಹೋಗ್ಬಿಡತ್ತೋ ಅನ್ನುವ ಶ್ರಮದಿಂದ ಹೆದರಿದಂತಹ ನಾನು ಆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಶ್ರಮ ಸಾಧ್ಯವಾದದ್ದಲ್ಲ, ಅತ್ಯಂತ ಸುಲಭವಾದದ್ದೇ. ಆದ್ರೆ ಇದನ್ನ ಮಾಡಿದ್ರೆ ಎಲ್ಲಿ ಆಯಾಸವಾಗಿ ಹೋಗ್ಬಿಡತ್ತೋ ಅನ್ನುವ ಶ್ರಮ ಭಯದಿಂದಾಗಿ ಆ ಕೆಲಸಗಳನ್ನು ಬಿಡ್ತಾ ಇದ್ದೇನೆ. ಇಂತಹ ನಾನು ಅಮಿತ ಶೋಕಾನುಭವಿ ಕಥಂ ಭವಾಮಿ. ಈ ರೀತಿಯಾಗಿ ಆ ಶ್ರಮದ ಭಯದಿಂದ ಹೆದರಿದಂತಹ ನಾನು ಲೆಕ್ಕವಿಲ್ಲದೆ ಇರುವಂತಹ ದುಃಖಕ್ಕೆ ಒಳಗಾಗ್ತಾನೆ ಹೊರತಾಗಿ ಸುಖಗಳನ್ನ ಅನುಭವಿಸೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಅತಿ ಸೌಖ್ಯಕರಾಣಿ ಅಲಂ ಪರಸ್ತಾತ್. ಪರಸ್ತಾತ್ ಪರಲೋಕದಲ್ಲಿ ಅಲಂ ಅತಿ ಸೌಖ್ಯಕರಾಣಿ, ಬಹಳ ಸುಖಭೋಗವನ್ನು ಉಂಟು ಮಾಡುವಂತಹದ್ದು. ನಹಿ ಕಿಂಚಿತ್ತು ಶ್ರಮ ಸಾಧ್ಯ ಸಾಧನಾನಿ, ಯಾವುದೋ ಮಾಡಬೇಕು ಅಂತಂದು ಹೇಳಿದ್ರೆ ಶ್ರಮಪಟ್ಟು ಮಾಡಬೇಕು ಎಂಬುದಾಗಿಯೂ ಇಲ್ಲ. ಆದರೆ ಶ್ರಮಭೀರುಹು ಅಹಂ, ಭಯದ ಹೆದರಿಕೆಯಿಂದಾಗಿ ನಾನು ತ್ಯಜನ್, ಈ ಕರ್ಮಗಳನ್ನ ಬಿಟ್ಟು ಬಿಡ್ತಾ ಇದ್ದೇನೆ. ಶ್ರಮಭೀರುರಹಂ ತ್ಯಜನ್, ಶ್ರಮದ ಭಯದಿಂದಾಗಿ ಈ ಎಲ್ಲ ಸುಲಭವಾದ ಕೆಲಸಗಳನ್ನು ಬಿಡ್ತಾ ಇದ್ದೇನೆ. ಇಂತಹ ನಾನು ಅಮಿತ ಶೋಕಾನುಭವಿ ಕಥಂ ನ ಭವಾಮಿ, ಬಹಳ ದುಃಖಗಳ ಅನುಭವವುಳ್ಳವನು ಹೇಗಾಗದೆ ಇರ್ಲಿಕ್ಕೆ ಸಾಧ್ಯ. ಬಹಳ ದುಃಖಗಳೇ ಬರುತ್ತೆ. ಅಯ್ಯೋ ಕೆಲಸಕ್ಕೆ ಹೋಗ್ಬಿಟ್ಟೆ ಅಂತಂದ್ ಹೇಳಿದ್ರೆ ಎಷ್ಟು ಕಷ್ಟ ಇರುತ್ತೋ, ಆ ಕೆಲಸವನ್ನೇ ಮಾಡೋದಿಲ್ಲ ಅಂತ ಕೂತ್ವೆ ಅಂತಂದ್ ಹೇಳಿದ್ರೆ ಅದರಿಂದ ಸುಖವನ್ನು ಅನುಭವಿಸ್ಲಿಕ್ಕೆ ಹೇಗೆ ಸಾಧ್ಯ? ದುಃಖವೇ ಇದರಿಂದ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಒಟ್ಟಾರೆ 2 ಶ್ಲೋಕಗಳ ಭಾವಾರ್ಥ. ಅತಿ ಸೌಖ್ಯ ಕರಾಣ್ಯಲಂ ಪರಸ್ತಾತ್, ಅಲಂ ಪರಸ್ತಾತ್ ಅತಿ ಸೌಖ್ಯ ಕರಾಣಿ, ಬಹಳವಾಗಿ ಪರಲೋಕದಲ್ಲಿ ಸೌಖ್ಯವನ್ನು ಉಂಟು ಮಾಡುವದ್ದು. ನಹಿ ಕಿಂಚ ಶ್ರಮ ಸಾಧ್ಯ ಸಾಧನಾನಿ, ಪ್ರಯತ್ನ ಪಟ್ಟು ಮಾಡಬೇಕು ಅಂತನೂ ಯಾವುದೂ ಇಲ್ಲ. ಆದರೆ ಶ್ರಮಭೀರುರಹಂ, ಶ್ರಮಕ್ಕೆ ಭಯವನ್ನು ಪಟ್ಟು ತ್ಯಜನ್, ಆ ಕೆಲಸಗಳನ್ನು ಬಿಡ್ತಾ ಇದ್ದೇನೆ. ಪರತ್ರ ಅಮಿತ ಶೋಕಾನುಭವಿ ಕಥಂ ನ ಭವಾಮಿ, ಪರಲೋಕದಲ್ಲಿ ಬಹಳ ದುಃಖಗಳಿಗೆ ಭಾಗಿಯಾದವನು ಹೇಗಾಗದೇ ಇರ್ಲಿಕ್ಕೆ ಸಾಧ್ಯ? ಯಾವ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇಲ್ಲ, ಎಲ್ಲಿ ಶ್ರಮ ಆಗತ್ತೋ ಆಯಾಸವಾಗತ್ತೋ ಅಂತ ಎಲ್ಲ ಒಳ್ಳೆ ಕೆಲಸಗಳಿಂದ ಹಿಂಜರಿತಾ ಇದ್ದೇನೆ. ಈ ದುಃಖಗಳಿಂದ ಆಯಾಸಗೊಂಡವನು ಹೇಗೆ ಆಗದೇ ಇರ್ಲಿಕ್ಕೆ ಸಾಧ್ಯ? ಬಹಳ ದುಃಖವನ್ನು ಅನುಭವಿಸಿಯೇ ತೀರುತ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಒಟ್ಟಾರೆ 2 ಶ್ಲೋಕಗಳ ಭಾವಾರ್ಥ. ಇದರಲ್ಲಿ ಏನಾದ್ರೂ ಸಂಶಯಗಳಿದೆ ಅಂತಂದು ಹೇಳಿದ್ರೆ ಕೇಳಬಹುದು, ಅವಕಾಶ. ಸರ್ ಪ್ರಾಹುರ ಅಂದ್ರೆ ಏನು?
ಹ ಪ್ರಾಹುರ ಪ್ರಾಹುಹು ಅಂತ ಹೇಳಿದ್ರೆ ಹೇಳಿದ್ದಾರೆ ಅಂತ. ಪ್ರಾಹುಹು ಹೇಳಿದ್ದಾರೆ. ಅಮಂದ ಬುದ್ಧಿಭಾಜ, ಪ್ರಾಹುರಮಂದ ಬುದ್ಧಿಭಾಜ ಅನ್ನೋದ್ರಲ್ಲಿ ಪ್ರಾಹುಹು ಅಮಂದ ಬುದ್ಧಿಭಾಜ ಅಂತ ಅದನ್ನ ಪದಚ್ಛೇದ ಮಾಡ್ಕೊಳ್ಬೇಕು. ಹೇಳಿದ್ದಾರೆ. ಅಮಂದ ಬುದ್ಧಿಭಾಜ ಅಂತಂದ್ರೆ ಬುದ್ಧಿವಂತರು ಅಂತ ಜ್ಞಾನಿಗಳು ಅಂತ ಲೆಕ್ಕ. ಜ್ಞಾನಿಗಳು ಅಂತ ಅರ್ಥ. ಇವತ್ತಿನ ಪಾಠ ಮುಗಿಸ್ಕೊಂಡಿರೋಣ. ಹರೇ ಕೃಷ್ಣ. ಧನ್ಯವಾದ ಗುರುಗಳೇ. ನಮಸ್ತೆ ಗುರುಜಿ.